ಮಣ್ಣೆತ್ತಿನ ಅಮಾವಾಸ್ಯೆಯಂದು ಶರಣು ಮುತ್ಯಾನ ಆಶ್ರಮಕ್ಕೆ ಹರಿದು ಬಂದ ಭಕ್ತ ಸಾಗರ. ಜೇವರ್ಗಿ ತಾಲೂಕಿನ ಗೂಡೂರು ಎಸ್ಎನ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ತಿಂತಣಿ ಮೌನೆಪ್ಪ ಮುತ್ಯಾರ ಶಿಷ್ಯ ಶರಣು ಮುತ್ಯಾರವರ ಆಶ್ರಮದಲ್ಲಿ ಇಂದು ವರ್ಷದ ಮೊದಲನೆಯ ಅಭಿಷೇಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಇತ್ತೀಚೆಗೆ ಹಲವಾರು ರೀತಿಯ ಪವಾಡಗಳು ಹಾಗೂ ಹೇಳಿಕೆಗಳು ಮತ್ತು ಸಂಸಾರದ ಕಷ್ಟ ಸುಖಗಳನ್ನು ಪರಿಹಾರ, ಮಕ್ಕಳ ಭಾಗ್ಯ, ಕೊಳವೆ ಬಾವಿ ನೀರು, ತೆರೆದ ಬಾವಿ ನೀರು, ರೋಗ ರುಜಿನಗಳಿಗೆ ಆಪ್ತ ಸಮಾಲೋಚನೆ ಮುಂತಾದ ಕಷ್ಟಗಳನ್ನು ಭಕ್ತರಿಗೆ ಪರಿಹರಿಸುವುದರ ಮುಖಾಂತರ ತಮ್ಮದೇ ಆದ ಸೇವೆಯನ್ನ ಶ್ರೀ ಕ್ಷೇತ್ರ ತಿಂತಣಿ ಮೌನೇಶ್ವರ ಮುತ್ಯಾರ ಸಾಕ್ಷಾತ್ಕಾರ ವರದಾನದಿಂದ ಪವಾಡ ಪುರುಷ ಶರಣು ಮುತ್ಯಾರವರು ಆಶ್ರಮದಲ್ಲಿ ಇಂದು ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ಪರಿಹಾರ ನಿವಾರಣೆಯಾದ ಭಕ್ತ ಸಾಗರ ಹರಿದು ಬಂದಿದೆ. ಪರಿಹಾರ ನಿವಾರಣೆಯಾದ ಭಕ್ತರು ಅನ್ನ ಪ್ರಸಾದವನ್ನ ಸಂತರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಹಳ್ಳಿ, ತಾಲೂಕು ಹಾಗೂ ಜಿಲ್ಲೆಗಳಿಂದ ಈ ಹಿಂದೆ ಆಗಮಿಸಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಿದ್ದ ಭಕ್ತರು ಜೇವರ್ಗಿ ಸುದ್ದಿ ನಂಬರ್ 1 ನ್ಯೂಸ್ ಚಾನೆಲ್ ಜೊತೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ರವಿವಾರ, ಗುರುವಾರ ಹಾಗೂ ಅಮಾವಾಸ್ಯೆ ದಿನದಂದು ಶರಣು ಮುತ್ಯಾರವರಿಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಆಶ್ರಮದಲ್ಲಿ ಭೇಟಿಯಾಗಿ ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದಾಗಿದೆ ಮತ್ತು ಶರಣ ಮುತ್ಯ ಸುಮಾರು 100ಕ್ಕಿಂತಲೂ ಹೆಚ್ಚು ಬೋರ್ವೆಲ್ಗಳು ಹಾಗೂ ಸಾವಿರಾರು ಭಕ್ತರಿಗೆ ನಾನಾ ರೀತಿಯಾದ ಕಷ್ಟಗಳನ್ನು ಪರಿಹರಿಸಿದ್ದಾರೆ. ನಮ್ಮೂರಿನಲ್ಲಿ ಇಂತಹ ಪವಾಡ ಪುರುಷರಿದ್ದಿರುವುದು ನಮ್ಮ ಭಾಗ್ಯ ಎಂದು ಗ್ರಾಮದ ವೇದಮೂರ್ತಿ ಶ್ರೀ ಶಿವರುದ್ರಯ್ಯ ಹಿರೇಮಠವರು ಭಕ್ತರಿಗೆ ಆಶೀರ್ವಚನ ಮೂಲಕ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೂಡೂರು ಎಸ್ಎನ್ ಗ್ರಾಮದ ನಮ್ಮ ಶರಣಗೌಡ ಶಿವರಾಯಗೌಡ ದಳಪತಿ ಇವರು ಒಂದು ಮೌನೇಶನ ವರದಿಂದ ಒಂದು ಎಲ್ಲಾ ಕಡೆ ಒಂದು ಬೋರ್ ಸಕ್ಸಸ್ ಆಗ್ತದ. ಅವರಿಂದ ಅಂತ 116 ಬೋರ್ಗಳು ಎಲ್ಲ ಹಳ್ಳಿಗಳಲ್ಲಿ ಸಕ್ಸಸ್ ಆಗ್ಯಾವ. ಇವತ್ತಿನ ದಿವಸ ಒಂದು ನೂತನ ಕಾರ್ಯಕ್ರಮ ಅಂತ ಹೇಳಿ ಒಂದು ಜನರ ಪ್ರಸಾದ ಮಾಡುವಂತ ಒಂದು ವ್ಯವಸ್ಥೆ. ಇವತ್ತು ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ, ಇವತ್ತಿನ ದಿವಸ ಅವರು ಪ್ರಸಾದ ಹಮ್ಮಿಕೊಂಡು ಎಲ್ಲರಿಗೆ ಪ್ರಸಾದ ಮಾಡಿದ್ದಾರೆ. ಅಂತ ಈಗ ಒಂದು ಪೂಜಾ ಪಾಠದಲ್ಲಿ ಸಹಿತ ಸಕ್ಸಸ್ ಆಗ್ಯದ ಅವ್ರ ಕೆಲಸ. ಅವ್ರು ಏನ್ ಹೇಳಿದ್ದು ನಮ್ಮ ಗ್ರಾಮದಲ್ಲಿ ಸುಳ್ಳಾಗಿಲ್ಲ. ಒಂದು ನಮ್ಮ ಗ್ರಾಮದ ಒಂದು ಪುಣ್ಯ ಅಂತ ಒಂದು ತಿಂತಣಿ ಮೌನೇಶ್ವರ ನಮ್ಮ ಗ್ರಾಮಕ್ಕೆ ಹೊರಗೆ ಕೊಟ್ಟಾರ. ನಮ್ಮ ಗ್ರಾಮದಲ್ಲಿ ಒಂದು ಪವಾಡ ಆಗುವಂತ ಶಕ್ತಿ ಒಂದು ನಮ್ಮ ಗ್ರಾಮದಲ್ಲಿ ನಡೆದಾಗ ಪವಾಡ ಪುರುಷರು ಆಗಬೇಕಾದ್ರೆ ಹ್ಯಾಂಗಿರಬೇಕು ಅನ್ನುವಂಥದ್ದು ಅವರವರ ಮನವರಿಕೆ. ಅಂಥವ್ರು ಪವಾಡ ಪುರುಷ ಆಗ್ಲಿಕ್ಕೆ ಸಾಧ್ಯದ. ಒಂದು ಏನಾದ್ರೂ ಹೇಳಿ ಒಂದು ಸಿದ್ಧಿ ವಶ ಮಾಡ್ಲಿಕ್ಕೆ ಚಲೋ ಆಗ್ತದೆ ಅನ್ನುವಂಥ ಕಾರ್ಯಕ್ರಮ ಅವ್ರ ಬಾಯಿಂದ ಹಂತ ಅಂದ್ಬೇಕ. ಅವರು ಒಂದು ನಮ್ಮ ಊರಿಗೆ ಒಂದು ಪವಾಡ ಪುರುಷರೇ ಕರೆ. ಈಗಾಗಲೇ ಈ ಪ್ರಸಾದ ಮಾಡುವ ಟೈಮ್ದೊಳಗ ಮೇಘರಾಜ ಬಂದು ಸಹಿತ ಒಂದು ಅವ್ರ ಪೂಜಾ ಕಾರ್ಯಕ್ರಮಕ್ಕೆ ಅಕ್ಷತ್ ಹಾಕಿ ಹೋದಂಗ 4 ಉಗ್ರ ಮೇಘರಾಜ ಬಂದ ಅಂತ ಸಹಿತ ನಮ್ಮ ಗ್ರಾಮದಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಗ್ರಾಮದ ಒಂದು ಪುಣ್ಯ ಅನ್ಬೇಕು. ನಮ್ಮ ಗ್ರಾಮದಲ್ಲಿ ಅಂತ ವ್ಯಕ್ತಿ ಹುಟ್ಟಿ ಒಂದು ಪವಾಡದ ಶಕ್ತಿ ತೋರ್ಸಾನ ಅನ್ಬೇಕ. ಒಂದು ಸಣ್ಣ ಹುಡುಗ, ಒಂದು ಬಾಲಕ, ಅಂತವನಲ್ಲಿ ತಿಂತಣಿ ಮೌನೇಶ ಬರಿತು ಒಂದು ಪೌಡ ಪುರುಷನಾಗಲಿಕ್ಕ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತವರಿಗೆ ದೇವರು ಒಂದು ಒಳ್ಳೆಯದು ಮಾಡಲಿ, ಇನ್ನೂ ಮುಂದೆ ಅವರ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅನ್ನುವಂಥದ್ದು ಕೇಳ್ಕೊತಾ ಇದ್ದಾನೆ. ಆ ದೇವರಲ್ಲಿ ಪ್ರಾರ್ಥನೆ, ಇನ್ನೂ ಹೆಚ್ಚೆಚ್ಚಿಗೆ ಪವಾಡ ಆಗಲಿ, ಇನ್ನೂ ಹೆಚ್ಚೆಚ್ಚಿಗೆ ಶಕ್ತಿ ಸಿಗಲಿ, ದೇವರ ಶಕ್ತಿ ಅವರಲ್ಲಿ ಬೆಳೆಯಲಿ ಅನ್ನುವಂಥದ್ದು ಒಂದು ನಾನು ಆತ್ಮದಲ್ಲಿ ಆನಂದವಾಗಿ ನಾವು ಅತಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ಅವರ ಆತ್ಮ ಆನಂದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ. ಅವ್ರ ಆತ್ಮದಲ್ಲಿ ಆನಂದ ಮೂಡಲಿ, ಇನ್ನು ಅವ್ರು ಹೇಳಿದ ಕೆಲಸ ಇನ್ನೂ ಹೆಚ್ಚೆಚ್ಚಿಗೆ ಸಕ್ಸಸ್ ಆಗಲಿ, ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು ನಾವು ಕೇಳ್ಕೊಳ್ತಾ ಇದ್ದೇವೆ. ಆದ್ರೂ ಕೂಡ ನಮ್ಮ ಸುತ್ತಮುತ್ತಲಿನ ಗ್ರಾಮದವರು ಇನ್ನೂ ಬರ್ಬೇಕಾಗಿತ್ತು, ಇನ್ನೂ ಬಂದಿಲ್ಲ, ಬರ್ತಾರ. ಇನ್ನೂ ಕಾರ್ಯಕ್ರಮ ಇವತ್ತು ನೂತನ ಕಾರ್ಯಕ್ರಮದ ಇನ್ನು ಮುಂದೆ ಎಲ್ಲ ಅವರು ಬಂದು ಪವಾಡ ಪುರುಷರಿಗೆ ಭೇಟಿಯಾಗಿ ಅವರಿಂದ ಒಂದು ಕಾರ್ಯಕ್ರಮ ಸದುಪಯೋಗ ಮಾಡ್ಕೊತಾರ ಅನ್ನುವಂತ ಒಂದೆರಡು ಮಾತುಗಳನ್ನ ನಾವೆಲ್ಲ ಮುಗಿಸ್ತೇವೆ ತಮ್ಮೆಲ್ಲರಲ್ಲಿ. ಏನೇನು ಪವಾಡ ಮಾಡ್ಯಾರ್ರಿ? ಏನೇನು ಪವಾಡ ಮಾಡ್ಯಾರಪ್ಪ ಅಂತಂದ್ರ ಅಲ್ಲಿ ಇಲ್ಲಿ ಹಳ್ಳಿಗಳದಾಗ ಹೋಗ್ಯಾರ. ಒಂದು ಬೋರಲ್ ಸಕ್ಸಸ್ ಆಗ್ಯದ. ಮತ್ತ ಅವರು ಮಾಡಬೇಡ ಅಂದಿದ್ದು ಮಾಡೇ ಇಲ್ಲ. ಅವರು ಇವತ್ ಇಂಥ ಚಟ ಮಾಡ್ರಿ, ಇವತ್ ಬಿಡ್ರಿ ಅಂದ್ರೆ ಬಿಡಬೇಕದು. ಅಂತ ಸಹಿತ ಪವಾಡ ಮಾಡ್ಯಾರ. ಅನುಕೂಲ ಆಗುವಂತ ಕೆಲಸ, ಜನರಿಗೆ ಅರಿವಿಕೆ ಮೂಡುವಾಗ ಹೆಂಗಪ್ಪ ಅಂತಂದ್ರೆ ಒಬ್ಬ ಗ್ರಾಮದಲ್ಲಿ ಪವಾಡ ಪುರುಷರು ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಮನುಷ್ಯ ಇದ್ರೆ
ಎಲ್ಲರೂ ನಾವು ಲೆಕ್ಕದಾಗಿರ್ತೀವಿ. ಒಂದು ಆತ್ಮ ಶಕ್ತಿಯೊಳಗ ನಮಗೂ ಒಂದು ಶಕ್ತಿ ಸಿಗ್ತದ, ಹೇಳಕ್ ಅನುಕೂಲ ಆಗ್ತದ. ಇಂಥವ್ರಿಂದ ನಾವು ಉದ್ಧಾರ ಆದೇವಪ್ಪ, ನಮಗೆ ಹೇಳಕ್ ಅನುಕೂಲ ಅದ ಅನ್ನುವಂಥದ್ದೊಂದು ಶಕ್ತಿ ಆಗ ಅನ್ನುವಂಥದ್ದು ಅರಿವಿಕೆ ನಮ್ಮ ಮನದಲ್ಲಿ ಇಟ್ಕೊಂಡು, ಮನದಾಳದಲ್ಲಿ ಇಟ್ಕೊಂಡು ಒಂದು ಆತ್ಮಾನದಿಂದ ಕೆಲಸ ಮಾಡಬೇಕು. ಈಗಾಗಲೇ ಅವ್ರು ಹೇಳಿದ ಪ್ರಕಾರ ಒಂದು ಮುಂದೆ ಹೇಳಿದವರು ಎಲ್ಲ ನಮ್ಮ ಊರಿನ ಜನ ಹುಜಿತಾಗಿತ್ತವ್ರು ಕೂಡ. ಮೇಘರಾಜ ಬಂದಿಲ್ಲಪ್ಪ ಗೌಡ ಮೌನೇಶ ಹ್ಯಾಂಗ್ ಮಾಡ್ಬೇಕಂದ್ರ ಇವತ್ತು 4 ಹನಿ ಶುರು ಮಾಡ್ತದ, ಇನ್ನ 4-5 ದಿನ ಏಕತೆ ಮಳೆ ಬರ್ತದೆ ಅನ್ನುವಂತ ಒಂದು ಆತ್ಮಶಕ್ತಿಯಿಂದ ಹೇಳಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಆಗಬೇಕಾಗದ, ಆಗ್ತದೆ ಇನ್ನು ಮುಂದೆ ಮಳೆ. ಈ ಸಂದರ್ಭದಲ್ಲಿ ಭಕ್ತರು ತಮ್ಮ ಅನಿಸಿಕೆಗಳನ್ನ ಹೇಳಿರುವ ಮಾತುಗಳು ಹೀಗಿವೆ. ಭಾಳ ಕಾಡದದ್ರಿ. ಈಗ ಸ್ವಲ್ಪ ಇಲ್ಲಿ ಬಂದ್ ಹೋಗಿದ್ ನಮ್ಮ ಮನೆಯವ್ರು ಬಂದಿದ್ರಿ, ಅವ್ರಿಗೆ ಒಳಕ್ಕ ನಿಂದಿರ್ತಿಲ್ಲ. ಅವ್ರಿಗೆ ಮನುಷ್ಯನೇ ಒಟ್ಟು ತರ ನಡುತ್ತಿತ್ರಿ. ಒಟ್ಟು ಮನುಷ್ಯನೇ ಆರಾಮ್ ಬಾಳ ಇದ್ದಿಲ್ಲ. ಇಲ್ಲಿ ಬಂದ್ ಹೋದಿಂದ ಮುತ್ತೇರ್ ಬೆಲಕ್ ಬರೋಣ ಹಗರಾಗ್ಯದ್ರಿ. ಈಗ ಚಂಚಲ ಮನ್ಸಲಿತ್ರಿ. ಹೊಟ್ಟೆ ತಲಿ ಸುದ್ದಿದ್ದಿಲ್ರಿ ಅವ್ರಿಗೆ. ಅವ್ರ ತಲಿ ಎಲ್ಲಾ ಸುದ್ದ ಆಗ್ಯದ್ರಿ. ಈಗ ಅವ್ರಿಗೆ ಸಮಾಧಾನ ಆಗ್ಯದ್ರಿ. ಮುತ್ತೇರ್ ಬೆಲ್ ಬಂದಿಂದ ಎಲ್ಲಾ ಸ್ವಚ್ಛ ಕಡಿಮೆ ಆಗ್ಯದ್ರಿ. ಈಗ ಕಡಿಮೆ ಆಗ್ಯದ್ರಿ. ಮನ್ಯಾಗ ಸ್ವಲ್ಪ ಎಲ್ಲಾ ಅಂಜಾರ ಆನಂದ ನಡ್ದದ್ರಿ. ಅದಕ್ಕಾಗಿ ಮತ್ ನಾವು ಕೇಳಕ್ ಬಂದಿದ್ದೇವ್ರಿ. ಈಗ ಹ್ಞೂನ್ರಿ ನಾವ್ ಕನ್ನೋಳಿದಿಂದ ಬಂದಿದ್ದೇವ್ರಿ. ಹ್ಞೂನ್ರಿ ಕನ್ನೋಳಿದಿಂದ ಬಂದಿವ್ರಿ. ನಮ್ಗೆಲ್ಲಾ ಆನಂದ ಅನಿಸದ್ರಿ. ಈಗ ಬಾತ್ ಒಂದೇ ಐತ್ರಿ, ವಯಸ್ಸಾದ ಸ್ವಲ್ಪ ಕಡಿಮೆ ಆಗ್ಯದ್ರಿ. ಒಂದು ಹಾವ್ ಐತ್ರಿ, ಅದ ಹಾವ್ ಬರ್ತದ, ನೀವ್ ಹೊಡಿಬೇಡತ್ ಹೇಳಿದ್ರಿ. ಹೊಡಿಬೇಡತ್ ಹೇಳಿದ್ರಿ. ಬನ್ನಿ ಗಿಡದ ಲಕ್ಷ್ಮಿ ಅವದ ಬರ್ತದ, ಹೊಡಿಬೇಡತ್ ಹೇಳಿದ್ರಿ. ಆ ಹಾವ್ ನಿಂಬಿ ಗಿಡದ ಬರ್ತತ್ ಹೇಳಿದ್ರಿ. ನಿಂಬಿ ಗಿಡದ ಮನಿ ಸನಿಯಕ್ಕೆ ನಿಂಬಿ ಗಿಡದ ಬರೋಣ. ನಿನ್ನೆ ಮೊನ್ನೆ ಏನದ ಹೊಡದಾರಿ ನಮ್ಮ ಮನೆಯವ್ರು. ಹೊಡಿಬೇಡ ಅಂದ್ರು ಹೊಡದಾರಿ ಅವ್ರು. ಈಗೆಲ್ಲಾ ನಮ್ ಕರೆ ಅನ್ಸದ್ರಿ. ಸ್ವಚ್ಛ ಆಗ್ಯದ, ಮನಸ್ಸಿಗೆ ಆನಂದ ಆಗ್ಯದ್ರಿ. ಹ್ಞೂನ್ರಿ ಕರೆ ಆಗ್ಯಾವ್ರಿ. ನಮ್ಗ ಅಪ್ಪರ್ ಮಾತ್ ಎಲ್ಲಾನು ಕರೆ ಅನ್ಸವ್ರಿ. ಅದಕ್ ಮತ್ ಬಂದಿದ್ದೇವ್ರಿ. ಲಕ್ಷ್ಮೀಬಾಯಿ ಕಾನೋಳಿರಿ, ಸಾಕಿನ ಕಾನೋಳಿರಿ. ಶಾಣಮ್ಮದ್ರಿ ಗುಡೂರಿ. ನಾವ್ರಿ ನಿನ್ನೆ ನಮ್ಮ ಮೊಮ್ಮಗನೇ ಸ್ವಲ್ಪ ಆರಾಮಿದ್ದಿಲ್ರಿ. ಬಾಳ ದಿನ ಐತೆ ಆರಾಮಿಲ್ರಿ ಅವನಿಗೆ. ನೀನು ಸ್ವಲ್ಪ ಅಲ್ಲಿ ಇಲ್ಲಿದೆ ಗುಡ್ರಿಗೆ ಬಂದಿರ ಅವ್ರು ಮುತ್ತರು ಬರೋಣ. ಅದು ಏನಾದ್ರು ಮಂತ್ರ ಹಾಕದ್ರಿ ಕಿವ್ಯಾಗ್ರಿ. ಮಂತ್ರ ಹಾಕನ ಅವ್ರ ಮನ್ಯಾಗ ತುಂಬಿದ ಕೊಡ 2 ಇದ್ದು ಹೋತ್ರಿ. ಅವ್ರಿಗೇನು ಇವ್ರ ಮುತ್ತವ್ರಿಗೇನು ಗೊತ್ತ 2 ಅವ್ರ ಮನ್ಯಾಗ ತುಂಬಿದ ಕೊಡ ಇದ್ದೀವಿ. ನಿಜಾನೇ ಇದ್ದೋತ್ ಅವ್ರ ಮನ್ಯಾಗ. ಮುಂದಿನ ಕೊಡದನ್ ತಗೋಬೇಡ್ರಿ ನೀರ, ಹಿಂದಿನ ಕೊಡದನ್ ತೊಗೊಂಡ್ಕೆ ಪಾರ ಇದು ಮಾಡಿರ್ತಾನ. ಅವಾಗ ಹುಡುಗ ಮನಸ್ಸಿಗೆ ಶಾಂತಿ, ಹೌಲಿ ಎಲ್ಲಾ ಕಡಿಮೆ ಆಗ್ತೈತ್ರಿ. ಆರಾಮಾಗ್ಯಾರ. ನಾ ಮನ್ಯಾಗ ಕೂತ್ ಹೇಳ್ಯಾರಿ. ನಿಲ್ಕಣ ಮುತ್ತ ಮನ್ಯಾಗ ಕೂತ್ ಹೇಳ್ಯಾರಿ. ಅಲ್ಲಿ ಅವ್ರ ಮನ್ಯಾಗ 2 ನಿಂಬಿಕಾಯಿ, ನಿಮ್ ಮನ್ಯಾಗ 2 ನಿಂಬಿಕಾಯಿ ಅವ. ಅವ್ 2 ನಿಂಬಿಕಾಯಿದಾಗ 1 ನಿಂಬಿಕಾಯಿ ಸಾಣದದ ಹುಟ್ಟಾಗದ. 1 ನಿಂಬಿಕಾಯಿ ಸಾಣದಿದ್ದು ತಗೊಂಡು ಹುಡುಗ ಇದ್ ಮಾಡಿರತ್ ಹೇಳ್ರಿ. ಅವಾಗ ಮನಸ್ಸಿಗೆ ಶಾಂತಿ ಆಗ್ಯದ ನಮ್ಗ ಅಂತ ಹೇಳಿದ್ರಿ. ನಮ್ಮ ಮಗಳಿಗೆ ಆರಾಮಿಲ್ದ ಏನೋ ಬಗ್ಗೆ ಗೊತ್ತಿದ್ದಲ್ರಿ ಆಕಿಗೆ. ಇವ್ರ ಮುತ್ತವ್ರಿಗೆ ಹೇಳಿದ್ರಿ, ನಿಮ್ ತಲೆ ಉರ್ಲಿಕತ್ತದ, ನಿಮ್ಮ ಮನಸ್ಸಿಗೆ ಹೌಲಿ ಆಲಕತ್ತದ ಅದಕ್ಕೆ ಹೇಳಿದ್ರು. ಅದಕ್ಕೆ ಆಕಿಗೂ ಆರಾಮಾಗ್ಯದ ಅಂತ ಹೇಳಿದ್ರಿ. ಆರಾಮಾಗ್ಯದ ಅಂತ ಹೇಳಿದ್ರಿ. ಆರಾಮ್ ಮಾಡ್ಯಾರ. ಮತ್ತಿನ್ನ ನಿನ್ನೆ ಶುರು ಅಲ್ರಿ, ನಾ ಇಷ್ಟ ಹೇಳ್ರಿ. ಒಳ್ಳೇದಾಗ್ಯದ್ರಿ. ಹೇಳ್ದಂಗ ಆಗ್ಯದ್ರಿ. ಅವ್ರ ಮುತ್ತಾರ ಒಳ್ಳೆ ಮಾಡ್ಲತ್ತಾರ. ನಿಮ್ ಹೆಸರ್ರಿ? ಯಾವ್ರಿ? ಸಾರ್ಸರಿ ಅಂತ ಹೇಳಿದ್ರಿ. ನಾವು ಒಂದಿನ ಅಮಾಸಿ ಮುಂದಿರ್ಲಕ್ಕ ಸಾಕ್ತಿದ್ದೇವ್ರಿ. ಯಾರು ಹೇಳಿದ್ರಿ? ಮುತ್ತಾರ ಹೇಳಿದ್ರಿ. ಒಂದು ಹಾವು ಬರ್ತದ್ರಿ, ಅದು ಹಾವಿಗೆ ಹೊಟ್ಟೆ ನೀವು ಹೆದರ್ಬೇಡ್ರಿ ಅಂತ ಹೇಳಿದ್ರಿ. ಅದು ನೀನ್ ಹಾವು ಬಂದಿದ್ದು ಖರೆ ರೀ. ಮನ್ಯಾಗ ಹಾ ಹೇಳಿದ್ರಿ. ಮತ್ರಿ ಪೂಜೆ ಮಾಡಂದ್ರಿ? ಇಲ್ರಿ, ಅದಕ್ಕ ಹೊಡಿಬೇಡ ಅಂತಂದ್ರಿ. ನಮ್ ಭಯಕ್ಕೆ ಹಾಕಿ ನಾವ್ ಹೊಡೆದೇವ್ರಿ ಸರ್. ಹ್ಞೂ ಸರ್. ಇನ್ನು ಮುಂದೆ ಏನ್ ಹೇಳ್ತಾರೇನ್ರಿ ಮುತ್ತರಿಗೆ ಗೊತ್ತ. ಒಳ್ಳೇದ್ ಆಗ್ಬೇಕತ್ತೆ ಹೊಲಕ್ ಬಂದ್ರಿ. ಬಂದು ಕೂತು ಮಾಡಿ ಹೇಳಿ ಹೋಗ್ಯಾರ್ರಿ. ಅವ್ರಲಿಂದ ನಮ್ಗೂನು ಸ್ವಲ್ಪ ಯಾಕತ್ತಂದ್ ನಮ್ ಹಿರಿಮಗ ದಾರು ಕುಡಿತಿದ್ದಾರಿ. ಅವ್ರಿಗೆ ಒಂಥರ ಬಿಡಿಸಿರತ್ತೇಳಿ ಇಷ್ಟೇ ಬೇಡ್ಕೊಂಡೇವ್ರಿ ಮುತ್ತವ್ರಿ. ಹಾ ಇಷ್ಟೇ. ತಾಲೂಕಿನಿಂದ ನಾವು ಹಿಪ್ಪಳ ಎಸ್ಎನ್ ಗ್ರಾಮದವ್ರಿ. ನಮ್ಗ ಮುತ್ತೇರ್ ಬೆಲ್ ಬಂದಾಗೆಲ್ಲ ಒಳ್ಳೇದಾರ. ಸಂಸಾರ ಸಮಸ್ಯೆ ಇತ್ತು, ಎಲ್ಲ ಇತ್ತು. ನಮ್ದು ಬಂದ್ ಮಾಡಕ್ಕೆಲ್ಲ ಒಳ್ಳೇದಾಗ್ಯದ್ರಿ.
ಒಂದಷ್ಟು ಸಂಸಾರ ಸಮಸ್ಯೆ ಪರವಾಗಿದ್ರಿ. ಎಲ್ಲ ನಿಮ್ಮ ಸಂಸಾರದ ಕಷ್ಟಗಳು ಎಲ್ಲ ಪರಿಹಾರ ಆಗ್ಯದ್ರಿ. ನಮ್ದು ಪರಿಹಾರ ಆಗ್ಯಾವ. ಬರೀ ಪರಿಹಾರ ಸಮಸ್ಯೆ ಇದ್ರಿ, ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ. ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಿಮ್ಮ ಹೆಸರು ನಮ್ಮ ಹೆಸರು ಕುಮಾರ್ ಅಂತ ರೀ. ಊರು ಯಾವ್ರಂದ್ರಿ? ಇಪ್ಪರ್ಗೆ ಎಸ್ಸೇನ್ ರೀ. ಹಾ. ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಪಾಲಿ ಬಲಿದನು ಹಾರ ಸರಿದನು ಗೌರ ಶ್ರೀ ಗುರುರಾಯಗೆ ಆನಂದ ಮಾಡುವೆನು ಪಾದ ಪೂಜೆ ಆನಂದ ಮಾಡುವೆನು ಆನಂದ ಮಾಡುವೆ ಆರಗಳಿಗೆ ನಾನು ಆನಂದ ಮಾಡುವೆ ಆರಗಳಿಗೆ ನಾನು. ಸುದ್ದಿ ನಂಬರ್ 1 ಜೇವರ್ಗಿ. ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.